Good morning, children. Today we are going to study the question tag part 2. ನಾವು ಇವತ್ತು ಕ್ವಶನ್ ಟ್ಯಾಗ್ ಪಾರ್ಟ್ 2 ಅನ್ನು ನೋಡತ್ತೀವಿ. ಪಾರ್ಟ್ 1 ಅನ್ನು ಹೋದ ವಿಡಿಯೋಲ್ಲಿ ನೋಡೀವಿ. ನಾನು ಜಸ್ಟ್ ಅದನ್ನು ರಿಕಾಲ್ ಮಾಡ್ತೀನಿ. ನೋಡ್ರಿ, ನಾವು ಕ್ವಶನ್ ಟ್ಯಾಗ್ ಅಂದರೆ ಏನು ಮಾಡಿದ್ವಿ? ಅ ಕ್ವಶನ್ ಟ್ಯಾಗ್ ಈಸ್ ಎ ಸ್ಮಾಲ್ ಕ್ವೆಶನ್ ಆಫ್ಟರ್ ಅ ಸ್ಟೇಟ್ಮೆಂಟ್. ಒಂದು ವಾಕ್ಯದ ನಂತರ ಇರುವಂಥ ಚಿಕ್ಕ ಪ್ರಶ್ನೆ, ಕನ್ಫರ್ಮೇಷನ್ ಕ್ವಶನ್ ಅಂತೂ ಕೂಡ ಕರಿತೀವಿ. ಅದನ್ನು ನಾವು ಕ್ವಶನ್ ಟ್ಯಾಗ್ ಅಂತೀವಿ. ಇಲ್ಲಿ 2 ಟೈಪ್ಸ್ ಬರ್ತಾವೆ. ಅವು ಯಾವ ಅಂದ್ರೆ, ಒಂದನೇದು ಆಫ್ಟರ್ ಪಾಸಿಟಿವ್ ಸ್ಟೇಟ್ಮೆಂಟ್, ಅಂದರೆ ನಾಟ್ ಇರಲಾರ್ದು ಪಾಸಿಟಿವ್ ಸ್ಟೇಟ್ಮೆಂಟ್ ಇತ್ತಂದ್ರೆ ವಿ ಯೂಸ್ ನೆಗೆಟಿವ್ ಟ್ಯಾಗ್ಸ್. ಅಂದರೆ ನಾವು ನಾಟನ್ನು ಇರುವಂತಹ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೀ ಈಸ್ ಕಮ್ಮಿಂಗ್ ವಿತ್ ಅಸ್. ಇಲ್ಲೇ ಹಿ ಈಸ್ ಅಂತೈತಿ, ನಾವಿಲ್ಲೇ ನಾಟ್ ಎಲ್ಲೂ ಬರತ್ತಿಲ್ಲ. ಸೊ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕು. ಅದು ಕ್ವಶನ್ ಟ್ಯಾಗ್ ಏನೈತಿ ಇಲ್ಲೇ ಇಸಂಟ್ ಹೀ ಅಂತ ಮಾಡಿದ್ದಾರೆ. ಅದೇ ರೀತಿ ಯು ಡೋಂಟ್ ಮೈಂಡ್, ಇಲ್ಲಿಯೂ ಸ್ಟೇಟ್ಮೆಂಟ್ ನೆಗೆಟಿವ್ ಐತಿ. ಸೊ ನಾವೇನು ಮಾಡೀವಿ, ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಮಾಡ್ಕೊಂಡಿದ್ವಿ. ಡೂ ಯು ಅಂತ ಮಾಡ್ಕೊಂಡಿವಿ. ಅಂದರೆ ಇಲ್ಲಿ ನೀವು ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಕ್ವಶನ್ ಟ್ಯಾಗ್ ಎರಡನ್ನೂ ನೋಡಿದ್ರಿ. ಈಗ ಇನ್ನೊಂದು ಎಕ್ಸಾಂಪಲ್ ಐತಿಲ್ಲಿ, ಇನ್ನೊಂದು ಸೆಕೆಂಡ್ ಪಾರ್ಟ್ ಅಂತ ಹೇಳಿದ್ನಲ್ಲ ನಾನು. ಆ ಸೆಕೆಂಡ್ ಪಾರ್ಟ್ ಏನು ಅಂದರೆ, ಆಫ್ಟರ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ವಿ ಯೂಸ್ ಪಾಸಿಟಿವ್ ಟ್ಯಾಗ್ಸ್. ಇಲ್ಲೇ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ನಾವು ಎರಡು, ಅವತ್ರ ನಂತರ ನಾವೇನು ಮಾಡೀವಿ, ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡೀವಿ. ಯು ವೋಂಟ್ ಫಾರ್ಗೆಟ್, ವಿಲ್ ಯು ಅಂತ ಆಗೈತಿ. ವೋಂಟ್ ಅಂದ್ರೆ ವಿಲ್ ನಾಟ್ ಅನ್ನಂಗೆ. ಯು ವಿಲ್ ನಾಟ್ ಫಾರ್ಗೆಟ್ ಇದ್ದಿದ್ದು ವಿಲ್ ಯು ಅಂತ ಆಗೈತಿ. ವಿಲ್ ನಾಟ್ದು ಶಾರ್ಟ್ ಫಾರ್ಮ್ ವೋಂಟ್ ಆಗ್ತೈತಿ. ಲಾಸ್ಟ್ ಒಂದು ವಿಡಿಯೋನಾಗ ಇದನ್ನು ನೋಡೀವಿ ನಾವು ಶಾರ್ಟ್ ಫಾರ್ಮನ್ನು. ನಾವು ಗೊತ್ತಿರಲಿಲ್ಲ ಅಂತಂದರೆ ಹಿಂದಿನ ವಿಡಿಯೋನ ನೋಡ್ರಿ. ಯು ಡೋಂಟ್ ನೋ ದ ವೇ, ಡು ಯು ಅಂತ ಆಗೈತಿ. ಇಲ್ಲಿ ಡು ನಾಟ್ ಅಂತೈತಲ್ಲ, ಅದು ಡು ಯು ಅಂತ ಆಗೈತಿ. ಸೊ ಇದು ಲಾಸ್ಟ್ ವಿಡಿಯೋದು ಒಂದು ಸಣ್ಣ ರಿಕ್ಯಾಪ್ ಅಂತ ತಿಳ್ಕೊಡ್ರಿ. ವಿ ವಿಲ್ ಗೋ ಟು ದ ನೆಕ್ಸ್ಟ್ second part of the question tag, that is negative statements and positive question tags. So let us start with that. Positive statements use negative tags. ಇಲ್ಲೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನಾವು ನೋಡ್ರಿ. ಇಲ್ಲೆಲ್ಲನೂ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದಾವೆ, ನೆಗೆಟಿವ್ ಕ್ವಶನ್ ಟ್ಯಾಗ್ ಅದಾವೆ. ಇದು ಲಾಸ್ಟ್ದೇ ಒಂದು ಎಕ್ಸಾಂಪಲ್ಸ್ ಇದಾವೆ. ಜಸ್ಟ್ ಗೋ ಆನ್ ಅಬ್ಸರ್ವಿಂಗ್. ಇಟ್ ಈಸ್ ಅ ನೈಸ್ ಡೇ, isn't it? They can climb trees, can't they? We should protect them, shouldn't we? The balloons look beautiful, don't they? ಇಲ್ಲಿ ಬಲೂನ್ಸ್ ಅನ್ನೋದು ಏನೈತಿ, ಬಹುವಚನ ಐತಿ. ದ ಬಲೂನ್ಸ್ ಇದು ದೇ ಅಂತ ಆಗ್ತೈತಿ. ಸೊ ಹಿ ಶಿ ಇಟ್ ಯಾವುದ್ರದ್ದು ಪ್ಲೂರಲ್ ಫಾರ್ಮ್ ದೇ ಅಂತನೇ ಆಗ್ತೈತಿ. ಬಲೂನ್ಸ್ ನಿರ್ಜೀವ ವಸ್ತುಗಳಿದ್ರೂ ಸಹ ಇಲ್ಲಿ ಇವಕ್ಕೆ ನಾವು ದೇನ ಅಂತೀವಿ. ದ ಬಲೂನ್ಸ್ ಲುಕ್ ಬ್ಯೂಟಿಫುಲ್, ಡೋಂಟ್ ದೇ? ಶಿ ವಾಂಟ್ಸ್ ಟು ಪ್ಲೇ ಇನ್ ದ ಅಮ್ಯೂಸ್ಮೆಂಟ್ ಪಾರ್ಕ್, ಡಸಂಟ್ ಶಿ ಅಂತ ಆಗ್ತೈತಿ. ಇಲ್ಲೇ ಶಿ ವಾಂಟ್ಸ್ ಅಂತೈತಿ, ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇರ್ಲಿಕ್ಕಂತಂದ್ರೆ ವರ್ಬ್ ನೋಡಬೇಕು. ವರ್ಬಲ್ಲಿ ಎಸ್ ಪ್ರತ್ಯಯ ಇದ್ರೆ ನಾವೇನು ತೊಗೋತೀವಿ ಅಂತ ಹೇಳೀವಿ ನಾವು ಹಿಂದಿನೊಳಗೆ, ಡಸ್ ತೊಗೊತೀವಿ. ಸೊ ಅದೇನಾಗ್ತೈತಿ, ಡಸಂಟ್ ಶಿ ಅಂತ ಆಗ್ತೈತಿ. ಕೇಟ್ ವಾಸ್ ಲೇಟ್ ಅಗೇನ್, ವಾಸಂಟ್ ಶಿ ಅಂತ ಆಗತ್ತಾ. ನೆಕ್ಸ್ಟ್, ಹರ್ ಮದರ್ ಹ್ಯಾಸ್ ಕಾಲ್ಡ್ ದ ಡಾಕ್ಟರ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಐತಿ, ಹ್ಯಾಸ್ ಐತಿ, ಹ್ಯಾಸಂಟ್ ಶಿ ಅಂತ ಆಗ್ತೈತಿ. ಹರ್ ಮದರ್, ಇಲ್ಲೇ ಶಿ ಹೆಂಗೆ ಬಂತು ಪ್ರನೌನ್, ಇದು ಕ್ವಶನ್ ಬರ್ತೈತೆ ನಿಮ್ಮ ತಲೆ ಒಳಗೆ. ಶಿ ಹೆಂಗೆ ಬಂತು ಅಂತಂದ್ರೆ ಇಲ್ಲೇನೈತಪ್ಪ ಅಂತಂದ್ರೆ ಹರ್ ಅಂತೈತೆ ನೋಡ್ರಿ. ಇಲ್ಲೇ ಹರ್ ಮದರ್ ಅಂತೈತೆ. ನಮ್ದು ಇದು ಏನು ಅಂತಂದರೆ, ಇಲ್ಲೇ ಹರ್ ಮದರ್ ಅಂತೈತಿ ನೋಡ್ರಿ. ಹರ್ ಮದರ್ ಅಂತೈತಿ. ಈ ಹರ್ ಮದರ್ ಏನೈತಲ್ಲ, ಈ ಹರ್ ಮದರನ್ನು ನಾವು ಇಲ್ಲೇ ತಗೊಳ್ಬೇಕಾಗತ್ತೆ. ಹರ್ ಮದರ್ ಅಂದ್ರೆ ಅವಳ ತಾಯಿ. ಹರ್ ಮದರ್ ಏನೈತಲ್ಲ, ಹರ್ ಮದರ್ ಅಂದ್ರೆ ಅವಳ ತಾಯಿ. ಸೊ ಅವಳ ತಾಯಿ ಕಾಲ್ಡ್ ದ ಡಾಕ್ಟರ್. ಈಗ ಅವಳ ತಾಯಿ ಇದೇನಂತ ಆಗ್ತೈತಿ, ಅವಳು ಅಂತ ಆಗ್ತದೆ, ಶಿ ಅಂತ ಆಗ್ತೈತೆ. ಅದು ನಮ್ಮ ಸಬ್ಜೆಕ್ಟ್ ಹರ್ ಮದರ್. ಸೊ ಇಲ್ಲೇನಾಯ್ತು, ಹ್ಯಾಸಂಟ್ ಶಿ ಅಂತಾಯಿತು. ಹರ್ ಮದರ್ದು ಪ್ರನೌನ್ ಶಿ. ಈಗ ಸಿಂಧಿ ಸ್ಟಡಿಡ್ ವೆರಿ ಲೇಟ್ ಲಾಸ್ಟ್ ನೈಟ್.
ಅಂತೈತಿ, ಡಿಡಂಟ್ ಶಿ ಅಂತೈತಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಹರ್ ಮದರ್ ಈಸ್ ವೆರಿ ವರಿಡ್. ಇಲ್ಲಿನೂ ಹರ್ ಮದರ್ ಅಂತ ಬಂದೈತಿ. ಹರ್ ಮದರ್ ಎಲ್ಲನೂ ನಮ್ಮ ಸಬ್ಜೆಕ್ಟ. ಸೊ ಆ ಸಬ್ಜೆಕ್ಟದ ಪ್ರನೌನ್ ಏನಾಗ್ತೈತಿ, ಅವಳ ತಾಯಿ ಇದ್ದಿದ್ದು ಅವಳು ಅಂತ ಆಗ್ತೈತಿ. ಸೊ ಇದೇನಾಗಬೇಕು, ಈಸಂಟ್ ಶಿ ಅಂತ ಆಗ್ಬೇಕು. ಹರ್ ಫಾದರ್ ಇದ್ರೆ ಏನಾಗ್ತೈತಿ ಹೇಳ್ರಿ, ಈಸಂಟ್ ಹಿ ಅಂತ ಆಗ್ತೈತಿ. ಶಿ ಈಸ್ ಆಲ್ರೆಡಿ ಫಿನಿಶ್ಡ್. ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್. ಇದು ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್, ಇದು ಹ್ಯಾಸಂಟ್ ಶಿ ಅಂತ ಆಗೈತಿ. ಇಲ್ಲಿ ನೋಡ್ರಿ, ಶಿ ಮತ್ತು ಫಸ್ಟ್ ಆಫ್ ಎಸ್ ಬಂದಿತ್ತಂದ್ರೆ ಇದು ಹ್ಯಾಸ್ ಅಂತಂದ್ರೆ ತಿಳ್ಕೊಬೇಕು. ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್. ಸೊ ನೆಕ್ಸ್ಟ್ ಒನ್, ವಿ ಶುಡ್ ಲೀವ್ ನಾವು, ಶುಡಂಟ್ ವಿ. ಹೆಲ್ಪಿಂಗ್ ವರ್ಬ್ ಗೊತ್ತಾಗತ್ತಾ, ಶುಡ್ ಐತಿ, ಶುಡಂಟ್ ವಿ. ವಿ ಹ್ಯಾವ್ ಮೆಟ್ ಮೈ ಸಿಸ್ಟರ್ ಬಿಫೋರ್, ಹ್ಯಾವಂಟ್ ವಿ ಅಂತ ಆಗೈತಿದು. ಶಿ ಈಸ್ ನೆವರ್ ಬೀನ್ ಟು ಪ್ಯಾರಿಸ್, ಹ್ಯಾಸ್ ಶಿ ಅಂತ ಆಗೈತಿದು. ಆಯಿತಾ, ಇವೆಲ್ಲ ಪಾಸಿಟಿವ್ ಕ್ವಶನ್ ಸ್ಟೇಟ್ಮೆಂಟ್ ಇದಾವೆ. ಇವಕ್ಕೆಲ್ಲ ನೆಗೆಟಿವ್ ಟ್ಯಾಗ್ಸನ್ನು ಯೂಸ್ ಮಾಡಿವಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಟ್ಯಾಗ್ಸ್. ಇಲ್ಲೂ ಕೂಡ ಏನದಾವ, ಪಾಸಿಟಿವ್ ಕ್ವಶನ್ ಸ್ಟೇಟ್ಮೆಂಟ್ಸ್ ಇದಾವೆ, ನೆಗೆಟಿವ್ ಕ್ವಶನ್ ಟ್ಯಾಗ್ ಯೂಸ್ ಮಾಡ್ಯಾರ. ಶಿ ಈಸ್ ಅಂತೈತಿ, ದೇ ಆರಂಟ್ ಐತಿ, ಆರ್ದೇ ಆಗೈತಿ. ಹಿ ಕ್ಯಾನ್ ಐತಿ, ಕಾಂಟಿ ಆಗೈತಿ. ವಿ ಶುಡ್ ಇದ್ದಿದ್ದು ಶುಡಂಟ್ ವಿ ಆಗೈತಿ. ಯು ಲೈಕ್ ಇದ್ದಿದ್ದು ಯು ಲೈಕ್ ಐಸ್ ಕ್ರೀಮ್ ಇದ್ದಿದ್ದ ಡೋಂಟ್ ಯು ಅಂತೈತಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಸೊ ಡೂ ತೊಗೊಂಡಿದ್ದಾರೆ. ಲೈಕ್ ನಮ್ಮ ವರ್ಬ್ ಐತಿ, ಅದು ಪ್ರೆಸೆಂಟ್ನಾಗ ಐತಿ. ಸೊ ನೆಕ್ಸ್ಟ್, ಶಿ ಡಸಂಟ್ ಈಟ್ ಮೀಟ್, ಡಸ್ ಶಿ ಅಂತ ಆಗೈತಿ. ಐ ಆ್ಯಮ್ ಅಂತ ಬಂದೈತೆ ನೋಡ್ರಿ. ಇಲ್ಲೇ ಆ್ಯಮ್ ಬಂದರೆ ಏನು ತೊಗೋಬೇಕಂತ ಹೇಳಿದ್ವಿ ನಾವು, ಆರಂಟ್. ಸೊ ಆರಂಟನ್ನು ಯೂಸ್ ಮಾಡಿದ್ದಾರೆ. ಹಿ ವಾಸಂಟ್ ಆ್ಯಟ್ ಸ್ಕೂಲ್, ವಾಸ್ ಹಿ ಅಂತ ಮಾಡಿದ್ದಾರೆ. ದೇ ವಿಲ್ ಏನಾಗತ್ತೆ ಹೇಳ್ರಿ, ಇದು ಓಂಟ್ ದೇ ಅಂತ ಆಗತ್ತೈತಿ. ಆಮೇಲೆ ಯು ಹ್ಯಾವ್ ಬೀನ್ ಹಿಯರ್ ಬಿಫೋರ್, ಹ್ಯಾವಂಟ್ ಯು ಅಂತ ಆಗ್ತೈತಿ ಇದು. ಸೊ ಇವು ಕ್ವಶನ್ಸ್ ಇದಾವೆ. ನೆಕ್ಸ್ಟ್ ಒಂದು ಇದಕ್ಕೆ ಹೋಗೋಣ ಅಂತ. ಇಲ್ಲೇನದಾವ ಅಂತಂದ್ರೆ, ನಾವು ಈಗ ಸ್ಟಡಿ ಮಾಡ್ತಾ ಇರುವಂತಹ ಕ್ವಶನ್ ಟ್ಯಾಗ್ಸ್ ನಾವು. ದಿಸ್ ಈಸ್ ದ ಮೇನ್ ಟಾಪಿಕ್ ಆಫ್ ಅವರ್ ಟುಡೇಸ್ ಕ್ಲಾಸ್, ದಟ್ ಈಸ್ ಕ್ವಶನ್ ಟ್ಯಾಗ್ ಪಾರ್ಟ್ 2ದು ಮೇನ್ ಪಾರ್ಟ್ ಇದು. ಇಲ್ಲಿನೇ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇದಾವೆ, ಅದಕ್ಕೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ನಾವು ಯೂಸ್ ಮಾಡಿದ್ದೀವಿ. ನೋಡ್ರಿ, ವಿ ವೇರಂಟ್ ಲೇಟ್, ಇದೇನಾಗ್ತೈತಿ ಹೇಳ್ರಿ, ವೇರ್ ವಿ ಅಂತ ಆಗ್ತೈತಿ. ಯು ಆರಂಟ್ ಟಯರ್ಡ್ ಅಂತ ಐತಿ, ಇದೇನಾಗತ್ತ, ಆರ್ ಯು ಆಗತೈತಿ. ದೇ ಕಾಂಟ್ ಹಿಯರ್ ಅಸ್, ಇದೇನಾಗ್ತೈತಿ, ಕ್ಯಾನ್ ದೇ ಆಗತ್ತ. ಹಿ ಈಸಂಟ್ ಆ್ಯಟ್ ಹೋಮ್, ಇದೇನಾಗ್ತೈತಿ, ಈಸ್ ಹಿ ಅಂತ ಆಗ್ತೈತಿ. ವಿ ವಿಲ್ ಸಿ ಯು ಲೇಟರ್ ಅಂತೈತಿ, ಇದೇನಾಗ್ತೈತಿ, ವಿಲ್ ಯು ಅಂತಾಗತ್ತೆ. ಇದೇನಾಗತ್ತೆ, ವಿ ವಿಲ್ ಸಿ ಯು ಲೇಟರ್ ಅಂತೈತಿ. ವಿಲ್ ವಿ ಅಂತಾಗತ್ತೆ. ಶಾಲ್ ವಿಯು ಕೂಡ ಆಗ್ಬೋದು. ಯು ಡಿಡಂಟ್ ನೋ ದ್ಯಾಟ್, ಇದೇನಾಗತ್ತೆ ಅಂತಂದರೆ ಡಿಡ್ ಯು ಆಗತ್ತೆ. ಇಟ್ ವಾಸಂಟ್ ಐತಿ, ವಾಸ್ ಇಟ್ ಆಗತ್ತೆ. ಶಿ ವಿಲ್ ಐತಿ, ವಿಲ್ ಶಿ ಆಗ್ತೈತಿ. ದೇ ಆರಂಟ್ ಐತಿ, ಆರ್ದೇ ಆಗತ್ತೆ. ಯು ಹ್ಯಾವಂಟ್ ಐತಿ, ಇದೇನಾಗ್ತೈತಿ ಹೇಳ್ರಿ, ಹ್ಯಾವ್ ದೇ. ಶಿ ಡಸಂಟ್ ಏನಾಗತ್ತೆ, ಡಸ್ ಶಿ. ಹಿ ವಾಸ್ ಏನಾಗ್ತೈತಿ ಹೇಳ್ರಿ, ವಾಸಂಟ್ ಹಿ. ಹಿ ವಾಸ್ ಸ್ಲೀಪಿಂಗ್, ವಾಸಂಟ್ ಹಿ. ಯು ವಿಲ್ ಬಿ ಹಿಯರ್ ಟುಮಾರೋ, ಇದೇನಾಗತ್ತೆ ಹೇಳ್ರಿ, ಓಂಟ್ ಯು ಆಗತ್ತೆ. ಇಟ್ ಈಸಂಟ್ ಡಿಫಿಕಲ್ಟ್, ಇದೇನಾಗ್ತೈತಿ, ಈಸ್ ಇಟ್. ದೇ ಡೋಂಟ್ ಲಿವ್ ಹಿಯರ್, ಇದೇನಾಗ್ತೈತಿ, ಡೂ ದೇ. ಶಿ ಹ್ಯಾಸಂಟ್, ಹ್ಯಾಸ್ ಶಿ. ಹಿ ವೋಂಟ್, ವಿಲ್ ಹಿ. ಯು ಆರ್ ಯು. ಇಟ್ ವಾಸಂಟ್, ವಾಸ್ ಇಟ್. ವಿ ಡಿಡಂಟ್, ಡಿಡ್ ವಿ ಆಗ್ತೈತಿ. ಈಗ ಕೆಲವೊಂದು ಎಕ್ಸಾಂಪಲ್ಸ್ ನಾವು ರೆಡಿ ಇಟ್ಟಿದ್ದೆ ತೊಗೊಳ್ಳೋಣ, ಬರ್ದಿದ್ದು ಟೈಪ್ ಮಾಡಿದ್ದ ಎಕ್ಸಾಂಪಲ್ಸನ್ನು ನೋಡೋಣ ಅಂತ. ಸುಧಾ ಈಸ್ ನಾಟ್ ಎ ಸ್ಟೂಡೆಂಟ್, ಈಸ್ ಶಿ ಅಂತಾಗೈತಿ. ಇಲ್ಲಿ ನಾಟ್ ಅಂತ ಬಳಕೆ ಆಗಿದ್ದರಿಂದ ಈಸ್ ಶಿ ಆಗೈತಿ ಇದು. ಕ್ಯಾಟ್ ಡಸಂಟ್ ಫೆಲ್ ಇನ್ ಟು ವೆಲ್, ಡಸ್ ಇಟ್ ಆಯಿತು. ಪ್ರೀತಾ ವರ್ಕ್ಸ್ ಹಾರ್ಡ್ಲಿ, ಇಲ್ಲಿ ಬಂತು ನೋಡ್ರಿ. ಇಲ್ಲಿ ನೀವೇನು ಅನ್ಕೊಂಡ್ಬಿಡ್ತೀರಿ, ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಐತ್ರಿ ಅನ್ಕೋತೀರಿ. ಪ್ರೀತಾ ವರ್ಕ್ಸ್ ಹಾರ್ಡ್ಲಿ, ಬಟ್ ಇದು ಹಾರ್ಡ್ಲಿ ವರ್ಡ್ ಐತಲ್ಲ, ಈ ಹಾರ್ಡ್ಲಿ ಅನ್ನೋ ವರ್ಡ್ ಏನತ್ತಪ್ಪ ಅಂತಂದ್ರೆ, ಹಾರ್ಡ್ಲಿ ಅನ್ನೋ ವರ್ಡ್ ನೆಗೆಟಿವ್ ಐತಿ. ಈ ಹಾರ್ಡ್ಲಿ ಅನ್ನೋ ವರ್ಡ್ ನೆಗೆಟಿವ್ ಐತಿ. ಸೊ ನೆಗೆಟಿವ್ ವರ್ಡ್ ಬಂತು ಅಂತಂದರೆ ಏನಾಗತ್ತೆ ಅಂತಂದ್ರೆ, ಹಾರ್ಡ್ಲಿ ಈ ವರ್ಡ್ ಏನೈತಲ್ಲ, ಇದು
ಇಟ್ ಸೆಲ್ಫ್ ಈಸ್ ನೆಗೆಟಿವ್. ಅಂದರೆ ಹಾರ್ಡ್ಲಿ ಅಂದರೆ ಭಾಳ ಕಡಿಮೆ ಅಂದರೆ ನೆಗೆಟಿವ್ ವರ್ಡ್ ಅದು. ಸೊ ಇಂಥ ಹಿಡನ್ ನೆಗೆಟಿವ್ ವರ್ಡ್ಸ್ ಬರ್ತಾವೆ. ಇವು ಬಂದಾಗ ನೀವೇನು ಮಾಡಬೇಕು, ಕ್ವಶನ್ ಟ್ಯಾಗನ್ನು ಪಾಸಿಟಿವೇ ಮಾಡ್ಕೋಬೇಕು. ಡಸ್ ಶಿ ಇವನ್ನ ಐಡೆಂಟಿಫೈ ಮಾಡ್ಕೋಬೇಕು. ಇವು ಒಂದಿಷ್ಟು ಕೆಲವೊಂದು ಇದಾವೆ, ಲಿಸ್ಟ್ ಕೊಡ್ತೀನಿ ಲಾಸ್ಟಿಗೆ. ದ ಫ್ರೆಂಡ್ಸ್ ಮೀಟ್ ಸೆಲ್ಡಮ್, ಇಲ್ಲಿ ಇನ್ನೊಂದು ವರ್ಡ್ ಬಂತು ನೋಡ್ರಿ, ಇದು ಪಾಸಿಟಿವ್ ಅನ್ಸುತ್ತೆ ನಿಮಗೆ, ಬಟ್ ಈ ವರ್ಡ್ ಏನೈತಲ್ಲ ಇದು ನೆಗೆಟಿವ್ ವರ್ಡ್ ಐತೆ. ಸೆಲ್ಡಮ್ ಅಂದರೆ ಭಾಳ ಕಡಿಮೆ, ಅತಿ ವಿರಳ, ಇಲ್ಲವೇ ಇಲ್ಲ ಅನ್ನೋಷ್ಟು ಅವ್ರು ಭೇಟಿ ಆಗ್ತಿದ್ರು ಅಂತ. ಇಲ್ಲಿ ಏನಾಗತ್ತೆ ಹೇಳ್ರಿ, ಇಲ್ಲೇನಾಗತ್ತೆ ಅಂತಂದರೆ ದ ಫುಡ್ ವಾಸ್ ಸ್ಕೇರ್ಸ್, ಇದೇನಾಗುತ್ತೆ ದ ಫ್ರೆಂಡ್ಸ್ ಮೀಟ್ ಸೆಲ್ಡಮ್ ಡೂದೇ ಆಗ್ತೈತಿ. ದ ಫುಡ್ ವಾಸ್ ಸ್ಕೇರ್ಸ್, ಇಲ್ಲೂ ಕೂಡ ಒಂದು ಏನು ಬಂತು ಅಂದ್ರೆ ಒಂದು ನೆಗೆಟಿವ್ ವರ್ಡ್ ಬಂತು. ಸ್ಕೇರ್ಸ್ ಅಂತಂದರೆ ಏನು, ಕಡಿಮೆ, ಇಲ್ಲ, ಇಂಥವೆಲ್ಲ ವರ್ಡ್ಸ್ ಹಿಡನ್ ಇವೇನು ಅಂತಂದರೆ ಹಿಡನ್ ನೆಗೆಟಿವ್ ವರ್ಡ್ಸ್ ಅಂತಾರೆ ಇವಕ್ಕೆ. ದ ಫುಡ್ ವಾಸ್ ಸ್ಕೇರ್ಸ್, ಅತಿ ಕಡಿಮೆ, ವಾಸ್ ಇಟ್ ಅಂತ ಆಗ್ತೈತಿ. ಇಟ್ ರೈನ್ಸ್ ರೇರ್ಲಿ ಅನ್ನೋ ಕೂಡ ವರ್ಡ್ ಕೂಡ ನೆಗೆಟಿವ್ ಐತಿ. ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡೀವಿ, ಈಸ್ ಇಟ್ ಯೂಸ್ ಮಾಡೀವಿ. ನಿಮಗೆ ಅನಿಸ್ಬೋದು ಇವೆಲ್ಲ ಪಾಸಿಟಿವೇ ಅನ್ನಿಸ್ತಾವ, ಇವತ್ತಕ್ಕೆ ನಾವು ಕ್ವಶನ್ ಟ್ಯಾಗ್ ಹೆಂಗೆ ಯೂಸ್ ಮಾಡೋದು. ಸೊ ಇವು ಲಿಮಿಟೆಡ್ ಇದಾವೆ. ಹಾರ್ಡ್ಲಿ ಅನ್ನೋ ವರ್ಡ್, ಸೆಲ್ಡಮ್ ಅನ್ನೋ ವರ್ಡ್, ಸ್ಕೇರ್ಸ್ಲಿ ಅನ್ನೋ ವರ್ಡ್, ರೇರ್ಲಿ ಅನ್ನೋ ವರ್ಡ್. ನನ್ ಆಫ್ ದಿ ಸ್ಟೂಡೆಂಟ್ ಒನ್ ದ ಮೆಡಲ್, ಇದೇನಾಗತ್ತೆ ಹೇಳ್ರಿ, ನನ್ ಆಫ್ ದಿ ಸ್ಟೂಡೆಂಟ್ ಒನ್, ಟೆನ್ಸ್ ಏನೈತಿ ಒನ್ ಅಂತೈತಿ, ಪಾಸ್ಟ್ ಟೆನ್ಸ್ ಐತಿ. ಸೊ ಹಂಗಿದ್ರೆ ನಾವು ಏನು ತೊಗೋಬೇಕು, ಡಿಡ್ ತೊಗೋಬೇಕು ಹೆಲ್ಪಿಂಗ್ ವರ್ಬ್ ಇರ್ಲಿಕ್ಕಂದ್ರೆ. ಇದೇನಾಗತ್ತೆ, ಡಿಡ್ ದೇ ಅಂತ ಆಗ್ತೈತಿ. ನೋಬಡಿ ಈಸ್ ಕಲ್ಪ್ರಿಟ್ ಅಂತೈತಿ ಕ್ವಶನ್. ಇಲ್ಲಿ ನೋಬಡಿ ಅನ್ನೋ ವರ್ಡ್ ಬಂತು, ನೆಗೆಟಿವ್ ವರ್ಡ್ ಬಂತು, ಇಲ್ಲೂ ನೆಗೆಟಿವ್ ವರ್ಡ್ ಐತಿ. ಇವು ಗೊತ್ತಾಗ್ತಾವೆ, ನೋಬಡಿ, ನಾಟ್, ಈಸ್ ಕಲ್ಪ್ರಿಟ್, ಇದೇನಾಗ್ತೈತಿ, ಈಸ್ ಇಟ್ ಆಗ್ತೈತಿ. ಆಮೇಲೆ ದ ಟೋಟಲ್ ನಂಬರ್ ವಾಸ್ ನಿಲ್, ಇದೇನಾಗ್ತೈತಿ, ವಾಸ್ ಇಟ್ ಅಂತ ಆಗ್ತೈತಿ. ಸೊ ಟೋಟಲ್ ನಂಬರ್ ಇದು ನಮ್ಮದು ಇದಕ್ಕೆ ಇದ್ರದ್ದು ಈ ಒಂದು ಸಬ್ಜೆಕ್ಟ್ದ ಪ್ರನೌನ್ ಏನಂದ್ರೆ ಇಟ್ ಆಗ್ತೈತಿ. ಇಲ್ಲಿ ನೋಬಡಿ ಬಂದಿದ್ರೂ ನೀವು ಇಟ್ ತೊಗೊಳ್ಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಏನು ತೊಗೋಬೇಕು ಪ್ರನೌನ್ ಅಂದರೆ, ಇಂಥ ಒಂದು ಡಿಲೆಮನಾಗಿ ನೀವು ಇಟ್ ಅನ್ನೋ ವರ್ಡನ್ನು ಯೂಸ್ ಮಾಡ್ಬೋದು. ದ್ಯಾಟ್ ಈಸ್ ನಾಟ್ ರಾಂಗ್. ನೀದರ್ ಹಿ ನಾರ್ ಐ ವಾಸ್ ರೆಸ್ಪಾನ್ಸಿಬಲ್, ಇಲ್ಲೇನಾಗ್ತೈತಿ, ಐ ವಾಸ್ ಅಂತೈತಿದ. ಸೊ ಸೆಕೆಂಡ್ ಇಲ್ಲಿ ನೀದರ್ ಹಿ ಒಂದು ಸಬ್ಜೆಕ್ಟ್ ಐತಿ, ನಾರ್ ಐ ಮತ್ತೊಂದು ಸಬ್ಜೆಕ್ಟ್ ಐತಿ. ನೀವು ಯಾವಾಗಲೂ ಏನು ಮಾಡಬೇಕು, ವಿಚ್ ಒನ್ ಈಸ್ ನಿಯರ್ ಟು ದ ವರ್ಬ್ ಐತ್ಲೆ ಅದನ್ನು ನೀವು ಪ್ರನೌನನ್ನು, ಆ ಸಬ್ಜೆಕ್ಟನ್ನು ನೀವು ಕನ್ಸಿಡರ್ ಮಾಡಬೇಕು. ಸೊ ಈ ನಿಯರ್, ವಾಸ್ಗೆ ನಿಯರ್ ಯಾವುದೈತಿ, ಐ ಐತಿ. ಸೊ ನೀವು ಐದು ಸಬ್ಜೆಕ್ಟ್ ಇದು ಹೆಲ್ಪಿಂಗ್ ವರ್ಬನ್ನೇ ಕನ್ಸಿಡರ್ ಮಾಡ್ಕೋಬೇಕು. ಅಂದರೆ ವಾಸ್ ಐ ಆಗ್ತೈತಿ. ಇದು ಏನಾಗ್ತೈತಿ, ನೀದರ್ ಹಿ ನಾರ್ ಐ ವಾಸ್ ರೆಸ್ಪಾನ್ಸಿಬಲ್. ವಾಸ್ ಐ ಆಗ್ತಿತ್ತೋ, ವಾಸಂಟ್ ಐ ಆಗ್ತಿತ್ತೋ, ಇದು ನೆಗೆಟಿವ್ ಐತಿ. ಸೊ ನಮ್ದು ಏನಾಗಬೇಕು, ವಾಸ್ ಐ ಆಗಬೇಕು. ಇವೆಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ಗಳು, ಇವಕ್ಕೆಲ್ಲ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ನಾವಿಲ್ಲಿ ಯೂಸ್ ಮಾಡೀವಿ. ಸೊ ನಾವೀಗ ಏನು ಮಾಡೋಣ ಅಂದ್ರೆ, ಇದ್ರದ್ದು ಬೇಕಂದ್ರೆ ಸ್ಕ್ರೀನ್ಶಾಟ್ ತಕ್ಕೋರಿ, ಸ್ಟಡಿ ಮಾಡಿರಿ. ಆಮೇಲೆ ಸ್ಟಡಿ ಮಾಡಿ ಇಲ್ಲೇನರ ಮಿಸ್ಟೇಕ್ಸ್ ತಿಳಿಲಿಲ್ಲ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ.